ನಮಸ್ಕಾರ ಗುರು. ಇವತ್ತಿನ ಈ ವಿಡಿಯೋ ಬುದ್ಧಿವಂತರಿಗೆ ಮಾತ್ರ. ಸುಮಾರು ಜನ ಪಾಟ್ ಹೋಲ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಲೆಕ್ಕ ಹಾಕೊಂಡ್ರೆ ಕೋಟ್ಯಾಂತರ ಪಾಟ್ ಹೋಲ್ಸ್ ಇದೆ. ಪ್ರತಿ ಗಲ್ಲಿದಲ್ಲೂ ಇದೆ, ಪ್ರತಿ ಹಳ್ಳಿದಲ್ಲೂ ಇದೆ, ಪ್ರತಿ ಹೈವೇದಲ್ಲೂ ಇದೆ ಪಾಟ್ ಹೋಲ್ಸ್. ಇದ್ರದ್ದು ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ ಇವತ್ತು. ನೀವೇನಾದರೂ ಪಾಟ್ ಹೋಲ್ಸ್ ಪದೇ ಪದೇ ಪಾಟ್ ಹೋಲ್ಸ್ ಅಲ್ಲಿ ಕಾರ್ ಅಥವಾ ಗಾಡಿನ ಇಳಿಸ್ತಾ ಇದ್ದೀರಾ ಅಂದರೆ ಪದೇ ಪದೇ ಸರ್ವಿಸ್ ಸೆಂಟರ್ಗೆ ಕಾರ್ ಹೋಗ್ಬೇಕಾಗುತ್ತೆ. ಸೊ ಸರ್ವಿಸ್ ಸೆಂಟರ್ಗೆ ಲಾಭ ಇದೆ ಅಲ್ವಾ? ಅದೇ ಥರ ನೀವೇನಾದರೂ ಪಾಟ್ ಹೋಲಲ್ಲಿ ಜೋರಾಗಿ ಇಳಿಸಿದ್ರಿ ಅಂದರೆ ಗಾಡಿ ಡ್ಯಾಮೇಜ್ ಆಗುತ್ತೆ. ಗಾಡಿ ಕರ್ಕೊಂಡು ಹೋಗೋಕ್ಕೆ ಟೋಯಿಂಗ್ ವೆಹಿಕಲ್ಸ್ ಬರಬೇಕಾಗುತ್ತೆ. ಆ ಟೋಯಿಂಗ್ ವೆಹಿಕಲ್ಸ್ ಅವ್ರಿಗೂ ಲಾಭ ಇದೆ. ಇನ್ನೊಂದು ಚೂರು ಜೋರಾಗಿ ಏನಾದರೂ ಇಳಿಸಿದ್ರಾ ಗಾಡಿಗೂ ಡ್ಯಾಮೇಜು, ನಿಮಗೂ ಡ್ಯಾಮೇಜು. ಸೊ ನಿಮಗೆ ಡ್ಯಾಮೇಜ್ ಆದರೆ ಹಾಸ್ಪಿಟಲ್ ಅವ್ರಿಗೆ ಲಾಭ, ಅಥವಾ ಇನ್ನೂ ಜೋರಾಗಿ ಏನಾದರೂ ಇಳಿಸ್ಬಿಟ್ರಾ ನೆಗದು ಬಿದ್ದು ಹೋಗ್ತೀರಾ. ಆವಾಗ ಚಟ್ಟ ಕಟ್ಟೋರಿಂದ ಹಿಡಿದು ಹಳ್ಳಾಗಿರೋದು ಎಲ್ಲರಿಗೂ ಲಾಭ. ಇದೆಲ್ಲ ಲಾಭಗಳಲ್ಲಿ ಟ್ಯಾಕ್ಸ್ ಪದೇ ಪದೇ ಹೋಗ್ತಾನೆ ಇರುತ್ತೆ. ಸೊ ಟ್ಯಾಕ್ಸ್ ಪದೇ ಪದೇ ಹೋಗ್ತಾ ಇದ್ರೆ ಗೌರ್ಮೆಂಟ್ಗೂ ಸಹ ಲಾಭ ಇದ್ದೇ ಇದೆ. ನಷ್ಟ ಯಾರಿಗೆ? ನನ್ನಂತ ನಿಮ್ಮಂಥ ನಾಗರಿಕರಿಗೆ ಅಷ್ಟೇ. ಏನು ನಮ್ಮ ಪ್ರಾಣ ಹೋಗ್ಬೋದು, ನಿಮ್ಮ ಪ್ರಾಣ ಹೋಗ್ಬೋದು. ಇದರಿಂದ ಯಾಕೆ ತಲೆ ಕೆಡಿಸ್ಕೋತೀರಾ? ಪಾಟ್ ಹೋಲ್ ಸುತ್ತಲಿ ಬಿಡಿ, ದೇಶ ಉದ್ಧಾರ ಆಗ್ತಾ ಇದೆ. ಸೊ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.